ಅವ್ರು ಸ್ಟ್ಯಾಂಡ್ ತೊಗೋಬೋದಾಗಿತ್ತು. ಬಟ್ ಪೊಲಿಟಿಕಲ್ ಸಿಸ್ಟಮ್ ಇವಾಗ ಆ ಥರ ಇದೆ, ಹೇಳೋಕ್ಕಾಗಲ್ಲ ಯಾವಾಗ ಯಾರು ಏನು ಮಾಡ್ತಾರೆ ಅಂತ. ಪವರ್ ಇದೆ ಅಂತ ಹೆಂಗೆಂಗೋ ಮಾತಾಡ್ತಿದ್ದಾರೆ ಅಂದರೆ ವಿ ವಾಂಟ್ ಟು ಆಲ್ಸೋ ಬಿ ರೆಸ್ಪೆಕ್ಟೆಡ್, ದಟ್ ಈಸ್ ದ ಸೇಮ್ ಥಿಂಗ್. ಈಗ ಎಲ್ಲ ಡಿ ಸಿಗಳು ಕರ್ನಾಟಕದಲ್ಲಿ 31 ಜಿಲ್ಲೆ ಇದ್ದಾವೆ. 31 ಜಿಲ್ಲೆಯ ಎಲ್ಲ ಡಿ ಸಿಗಳು ಒಂದಾಗಿ ಓಪನ್ ಆಗಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಸಿದ್ದರಾಮಯ್ಯನವರು ವೇದಿಕೆಯ ಮೇಲೆ ಸ್ವಾಮೀಜಿಯವರ ಪಕ್ಕದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಕೂತಿದ್ದಕ್ಕೆ ಒಂದು ಮಾತನ್ನು ಹೇಳಿಬಿಡ್ತಾರೆ. ಅದು ಕೂಡ ಏಕವಚನದಲ್ಲಿ ಪದವನ್ನು ಬಳಕೆ ಮಾಡಿಬಿಡ್ತಾರೆ, ಪಕ್ಕದಲ್ಲಿ ಹೋಗಿ ಸೈಡಿಗೆ ಕುತ್ಕೋ ಅಂತ. ಒಂದು IAS ಅಧಿಕಾರಿ ಆಗಬೇಕು ಅಂದರೆ ಎಷ್ಟೆಲ್ಲ ಕಷ್ಟವನ್ನು ಪಡಬೇಕಾಗತ್ತೆ. ಹಗಲು ರಾತ್ರಿ ಓದಿ ಆ ಥರದ ಒಂದು ದೊಡ್ಡ ಉನ್ನತ ಹುದ್ದೆಗೆ ಹೋಗಿರ್ತಾರೆ. ಇವತ್ತು ನಾನು ವಿಜಯನಗರದ ಇದೇ IAS KS ಕೋಚಿಂಗ್ ಸೆಂಟರ್ಸ್ಗಳ ಮುಂದೆ ಇದೇ IAS ಅಧಿಕಾರಿ ಆಗಬೇಕು, KS ಅಧಿಕಾರಿ ಆಗಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೇಳಲಿಕ್ಕೆ ಬಂದಿದ್ದೀನಿ. ಅವರು ಸಿದ್ದರಾಮಯ್ಯನವರು ಮಾಡಿದ್ದು ಸರಿ ಅಥವಾ ಅವ್ರ ಪದಬಳಕೆ ಸರಿನಾ, ಇದೇ ಪದೇ ಪದೇ ರಿಪೀಟ್ ಆಗ್ತಾ ಇರೋದ್ರಿಂದ ಮುಂದೆ ನಾವು ಕೂಡ ಒಂದು ದೊಡ್ಡ ಹುದ್ದೆಯಲ್ಲಿ ಜಿಲ್ಲಾಧಿಕಾರಿ ಆಗಬೇಕು ಅನ್ನೋ ಕನಸು ಕಾಣ್ತಾ ಇರೋರಿಗೆ ಎಷ್ಟೆಲ್ಲ ಭಯವಿದೆ. ಆಡಳಿತಾರೂಢ ಪಕ್ಷದಲ್ಲಿರ್ತಕ್ಕಂಥ MLAಗಳು, ಸಚಿವರು, ಈ ರೀತಿಯಾದ ಮುಖ್ಯಮಂತ್ರಿಗಳು, ಇವರ ಭಯದಲ್ಲಿ ನಾವು ಭಯದ ನೆರಳಲ್ಲಿ ಬದುಕಬೇಕಾಗತ್ತಾ? ಅವ್ರು ಏನು ಹೇಳ್ತಾರೆ ನಾವು ಆ ವಿದ್ಯಾರ್ಥಿಗಳನ್ನೇ ಕೇಳೋಣ ಬನ್ನಿ. ನೋಡ್ರಿ, ಜಿಲ್ಲಾಧಿಕಾರಿ ಹುದ್ದೆ ಅಂದ್ರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲವನ್ನು ಆಗುವಗಳ ಬಗ್ಗೆ ಗಮನ ಹರಿಸ್ತಕ್ಕಂಥ ವ್ಯಕ್ತಿ. ನಾವು ಜಿಲ್ಲೆಯಲ್ಲಿನ ಪ್ರಥಮ ವ್ಯಕ್ತಿ ಅಂತಲೂ ಕೂಡ ಕರಿಬೋದು ಅವ್ರನ್ನ. ಜಿಲ್ಲೆಯಲ್ಲಿ ಏನೇ ಇದ್ರೂ ಕೂಡ ಅವ್ರು ನೋಡ್ಕೊಳ್ತಾರೆ. ಆಮೇಲೆ ಸಾರ್ವಜನಿಕ ಈ ವೇದಿಕೆ ಮೇಲೆ ಅಷ್ಟೇ ಅಲ್ಲ, ಅದು ಪರದೆಯಿಂದ ಕೂಡ ಸರ್ಕಾರಿ ಅಧಿಕಾರಿಗಳಿಗೂ ಮತ್ತು ರಾಜಕಾರಣಿಗಳಿಗೂ ಜಗಳ ಆಗ್ತಿರುತ್ತೆ, ಬೇರೆ ವಿಷಯಕ್ಕೆ ಆಗ್ತಿರುತ್ತೆ. ಬಟ್ ಆದರೆ ವೇದಿಕೆ ಮೇಲೆ ಎಲ್ಲರೂ ನೋಡೋ ದೃಷ್ಟಿಕೋನ ಇರ್ತೈತಿ. DC ಅಂದರೆ ಗೌರವವಾಗಿ ನೋಡಬೇಕು, ಗೌರವತ್ವ ಸ್ಥಾನದಲ್ಲಿ ಇದ್ದಾನೆ ಅಂತೇಳಿ. ಆದರೆ ನೀವು ಸಾರ್ವಜನಿಕರ ಮುಂದೆ ಒಬ್ಬ DC ಅವಹೇಳನ ಮಾಡಿದರೆ ಎಲ್ರಿಗೆ ಏನು ಅನಿಸ್ತೈತಿ, ಏನಪ್ಪ DCಗೆ ಮರ್ಯಾದಿಲ್ಲ ಅಂತ ಅನಿಸ್ತೈತಿ. ಆ ದೃಷ್ಟಿಕೋನದಿಂದ ಅವರಿಗೆ ಯಾರು ಕೂಡ ಮರ್ಯಾದೆಯನ್ನು ಕೊಡ್ಲಾರ್ದಂಗೆ ಆಗ್ಬೋದು. ಏನಪ್ಪ DC ಆದ್ರೂ ಬೈತಾವ್ರಲ್ಲ ಅಂತ ಒಂದು ಮಾತು ಹೇಳ್ಬೋದು. ಆಮೇಲೆ ಕಷ್ಟಪಟ್ಟು ಓದಿ ಬಂದು ಅವರು ಏನಂತ ಇಲ್ಲ, ಸ್ಟ್ರಾಂಗ್ ಪಿಲ್ಲರ್ ಇದ್ದಂಗೆ ಅವರು ಪಾಲಿಸಿ ಮೇಕರ್ಸ್ ಎಲ್ಲ ಮಾಡ್ತಿರ್ತಾರೆ. ಅವರು ಕೂಡ ಯಾವುದೇ ರೀತಿ ಪಬ್ಲಿಕ್ ಲೈಫನ್ನು ಇಷ್ಟಪಡದೆ ಕೆಲಸ ಮಾಡ್ತಿರ್ತಾರೆ. ಅವ್ರು ಯಾವಾಗಲೂ ಮೀಡಿಯಾ ಬಂದು ಮಾತಾಡೋದಾಗಲಿ ಅಥವಾ ಅವ್ರನ್ನ ತೋರಿಕೆಗೆ ಮಾಡೋದಾಗಲಿ ಅಂತ ಏನೂ ಇರೋಂಗಿಲ್ಲ. ಯಾಕಂದ್ರೆ ಅವ್ರ ಕೆಲಸ ಯಾವ ಸರ್ಕಾರ ಬಂದರೂ ಕೂಡ ಅವ್ರ ಕೆಲಸನ ಅವ್ರು ನಿರ್ವಹಿಸ್ತಾ ಇರ್ತಾರೆ. ಯಾವುದೇ ಪಾಲಿಸಿ ಬಂದರೂ ಯಾವುದೇ ಸರ್ಕಾರ ಬಂದರೂ ಅದನ್ನು ಜನರಿಗೆ ಮುಟ್ಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಆದರೆ ರಾಜಕಾರಣಿಗಳು ಅವ್ರನ್ನ ಇವತ್ತು ಬೈದರೆ ಅದೇನು ಅವ್ರ ಮೇಲೆ ಏನಾಗುತ್ತೆ ಅಂದರೆ ನಾವು ಅವರು ವೃತ್ತಿ ಮೇಲೆ ಅಗೌರವ ಇರ್ದಂಗೆ ಆಗುತ್ತೆ ಒಂದು. ಆಮೇಲೆ ಅವ್ರ ವೃತ್ತಿ ದಕ್ಷತೆ ಇರ್ತೈತಲ್ಲ, ಅದು ಅವ್ರನ್ನ ಕಡಿಮೆ ಮಾಡುತ್ತೆ. ಏನಪ್ಪ ನಾವು ಏನು ಮಾಡಿದ್ರು ಕೂಡ ಈ ಥರ ವರ್ತನೆ ಮಾಡ್ತಾರಲ್ಲ ಅಂತ ಹೇಳಾಗುತ್ತೆ. ಹಂಗಾಗಿ ಅದನ್ನು ನಾವು ಖಂಡಿಸ್ತೀವಿ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಇದು ಒಂದೇ ಘಟನೆ ಅಲ್ಲ, SB ಅವ್ರಿಗೂ ಕೂಡ ಆಯಿತು, ಆಮೇಲೆ ಬೇರೆ ವಿಷಯಗಳಾಯಿತು. ಆದರೆ ಸಾರ್ವಜನಿಕ ಕುಂದುಕೊರತೆಗಳಲ್ಲಿ ವ್ಯತ್ಯಾಸ ಆದಾಗ ರಾಜಕಾರಣಿಗಳು ಹೇಳ್ಬೋದು, ಇಲ್ಲಪ್ಪ ಅದು ಕೆಲಸ ಮಾಡು, ಅದು ಪೆಂಡಿಂಗ್ ಇಡಬಾರ್ದು, ಸಾರ್ವಜನಿಕ ಹಿತಾಸಕ್ತಿ ಅದರಲ್ಲಿ ಅಂತ ಹೇಳ್ಬೋದು. ಆದರೆ ಯಾವುದೇ ವಿನಾಕಾರಣ ಇಲ್ಲಾರದೆ ಸುಮ್ಮನೆ ಒಬ್ಬ DC ಅವರನ್ನು ಬೈಯೋದಿದೆಯಲ್ಲ, ಅದು ತುಂಬ ಅಕ್ಷಮ್ಯ ಅಪರಾಧ. ಇದನ್ನು ನಾನು ಕೂಡ ಖಂಡಿಸ್ತೇನೆ. ಒಂದಿಷ್ಟು ಪ್ರೋಟೋಕಾಲ್ ಇರುತ್ತೆ, ಬಟ್ ಒಂದು ಸ್ಟ್ಯಾಂಡ್ ತಗೋಬೋದಿತ್ತ? ಆ ಥರ ಜಿಲ್ಲಾಧಿಕಾರಿಯಾಗಿ ತಕ್ಷಣಕ್ಕೆ ಒಬ್ಬ ಸ್ವಾಮೀಜಿ ಪಕ್ಕ ಕೂತಿದ್ದೇ ಒಂದು ದೊಡ್ಡ ತಪ್ಪಾಯಿತು ಅಂತ ಬಿಂಬಿಸಿದಾಗ ಏನೋ ಒಂದು ಸ್ಟ್ಯಾಂಡ್ ತಗೋಬೋದಿತ್ತ ಜಿಲ್ಲಾಧಿಕಾರಿ ಅಂತ ಅನಿಸುತ್ತೆ ಸರ್. ಈಗ ಪ್ರೋಟೋಕಾಲು ಒಂದು ಕಡೆ ಇಡೋಣ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿತ್ತು ಅಂದ್ರೆ ಅದಕ್ಕೆ ನೀನು ಆಮೇಲೆ ಅಲ್ಲಿ ಹೇಳ್ಬೇಕಂತೇನಿಲ್ಲ, ವೇದಿಕೆ ಮೇಲೆ ಹೇಳ್ಬೇಕಂತೇನಿಲ್ಲ. ನೀನು ಬೇಡಿದ ಕರೆಕ್ಟಾಗಿ ಹೇಳ್ಬೋದಿತ್ತು. ಇದು ಉಲ್ಲಂಘನೆ ಆಯ್ತು ಅಂದರೆ ಅಲ್ಲಿ ಶಿಸ್ತು ಇರ್ತೈತಿ, ಅದನ್ನು ಅದ್ರ ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳೋದು ಅದೆಲ್ಲ ಸಹಜವಾಗಿ. ನಾನು 100 ಜನ ಎದುರುಗಡೆ ಇದ್ದಾರೆ ಅಂತೇಳಿ ಇನ್ನೊಬ್ಬನ ಬೈಯೋದಿದೆಯಲ್ಲ, ಅದು ದೊಡ್ಡ ತಪ್ಪು. ಯಾಕಂದರೆ ಅವನಿಗೆ ಆದ ವೃತ್ತಿ ಗೌರವ ಪ್ಲಸ್ ಅವನಿಗೆ ಯಾವುದೋ ಒಂದು ಜವಾಬ್ದಾರಿ ಇರ್ತೈತಿ. ಆ ಸ್ಥಾನದಲ್ಲಿ ಇದ್ದವರಿಗೆ ನೀವು ಅವ್ನು ಏನಾದರೂ ತಪ್ಪು ಮಾಡಿದ್ದು, ಯಾವುದೇ ಆಗಲಿ, ಭ್ರಷ್ಟಾಚಾರ ಆಗಲಿ, ಯಾವುದೇ ವಿಚಾರವಾಗಲಿ, ಆ ವಿಷಯದಲ್ಲಿ ತಪ್ಪಾದಾಗ ಅದನ್ನು ನೀನು ಶಿಸ್ತು ಕ್ರಮ ಬರೀ. ಆದರೆ ನಾವೇನಂತೀವಲ್ಲ, ನನ್ನ ದೊಡ್ಡತನಕ್ಕೆ ತೋರ್ಸಕ್ಕೆ ಹೋಗಿ ಬೇರೆಯವ್ರನ್ನ ಅವಮಾನ ಮಾಡೋದಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಅದನ್ನು ಆ ಥರ ಮಾಡೋದು ತುಂಬ ತಪ್ಪಂತ ಅನಿಸ್ತೈತೆ. ಏನು ಭಯ ಅನ್ಸಲ್ವಾ ಸರ್? ಈಗ ಆ್ಯಕ್ಚುಲಿ ನಾನು ಭಯ ಅಂದ್ರೆ ನಿಮಗಂತ ಹೇಳ್ತಿಲ್ಲ, ಮುಂದೆ ಅದೇ ಹುದ್ದೆಗೆ ಹೋಗ್ತೀರಿ, ಬೇರೆ ಬೇರೆ ಇಲಾಖೆ ಕೆಲಸ ಮಾಡ್ತೀರಿ. ರಾಜಕೀಯ ಅಂದ್ರೆ ಹಿಂಗೂ ಇರುತ್ತೆ ಅಂತ. ಯಾಕೆಂದರೆ ಆ DC ಅವ್ರ ಬಿಹೇವಿಯರ್ ನೋಡಿದ್ರೆ ಅಷ್ಟು ಭಯ ಪಟ್ಕೊಂಡು ಸಂಕುಚಿತ ಮನೋಭಾವದಿಂದ ಭಯದಿಂದ ಆ ಕಡೆ ಸರ್ಕೊಂಡ್ಬಿಟ್ರು. ರಾಜಕಾರಣಿಗಳ ಅಂಡರಲ್ಲಿ ಕೆಲಸ ಮಾಡೋದು ಇಷ್ಟು ಭಯನ ಸರ್? ಹಾಗಾದ್ರೆ ಈ ಥರ ನಿರ್ಮಾಣ ಇದು ಭಯ ಅನ್ನೋದಕ್ಕಿಂತ ನಾವು ಅವ್ರಿಗೆ ಗೌರವ ಕೊಟ್ಟಂಗೆ. ಈಗ ಯಾವುದೋ ವ್ಯಕ್ತಿ CM ರಾಜ್ಯದ, ಆಬ್ವಿಯಸ್ಲಿ ನಾವು ರಾಜ್ಯದ ಮುಖ್ಯಮಂತ್ರಿಯನ್ನು ಗೌರವಿಸ್ತೀವಿ. ನಾವು ಸಿದ್ದರಾಮಯ್ಯನ ಅಂತ ಗೌರವಿಸ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಅವ್ರಿಗೇನಿದೆ ಗೌರವ ಇದೆ, ಅದನ್ನು ನಾವು ಗೌರವ ಕೊಡ್ತಾ ಇದ್ದೀವಿ ನಾವು. ಯಾಕಂದರೆ ಸಂವಿಧಾನವನ್ನು ಪಾಲನೆ ಮಾಡೋರು. ಈಗ ಅಧಿಕಾರಿಗಳು ಏನಿರ್ತಾರಲ್ಲ ಅವ್ರು ಸಂವಿಧಾನವನ್ನು ಪಾಲನೆ ಮಾಡ್ತಾರೆ. ಅದೇ ಸಂವಿಧಾನದ ಅಡಿಯಲ್ಲಿ ಕೂಡ CM ಅವರು ಬರ್ತಾರೆ. ಈಗ ಒಂದೇ ಸಂವಿಧಾನದ ಅಡಿಯಲ್ಲಿ ಇಬ್ಬರು ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಸಹಜವಾಗಿ ರಾಜ್ಯದ ಮುಖ್ಯಮಂತ್ರಿಗಳಂತ ಅವ್ರಿಗೆ ಗೌರವಿಸ್ತೀವಿ. ಅವ್ರ ವ್ಯಕ್ತಿತ್ವ ಆಗಲಿ ಅಥವಾ ಅವ್ರನ್ನಾಗಲಿ ಗೌರವಿಸ್ತೀವಿ, ನಾವು ಸ್ಥಾನಕ್ಕೆ ಗೌರವ ಕೊಡ್ತಿರ್ತೀವಿ. ಆ CM ಅವ್ರು ಹೇಳ್ಯಾರಂತ ಒಂದು ಕ್ಷಣಕ್ಕೆ ಆಗಿರ್ಬೋದು. ಬಟ್ ಆದರೆ ಇವೆಲ್ಲ ಬೆದರಿಕೆಗಳು ಆಮೇಲೆ ಅವಮಾನಗಳು ಎಲ್ಲವೂ ಇರ್ತದೆ. ಇದನ್ನೆಲ್ಲವನ್ನು ಮೆಟ್ಟಿ ಅವ್ರು ಕೆಲಸ ಮಾಡಬೇಕು ಅನ್ನೋದನ್ನು ಅವ್ರು ಸರ್ವಿಸ್ ಟ್ರೈನಿಂಗಲ್ಲೇ ಹೇಳಿರ್ತಾರೆ ಆ ಥರ. ಹಂಗಾಗಿ ಇವೆಲ್ಲ ಸಹಜ. ಈಗ ನಿಮ್ಮನ್ನು ಕುಗ್ಗಿಸ್ಬೇಕಂದ್ರೆ ಅವಮಾನ ಮಾಡ್ಬೋದು, ಭಾಳ ಅಂದರೆ ನಿಮ್ಮ ಮೇಲೆ ಒಂದು ಆರೋಪ ಮಾಡ್ಬೋದು, ಈ ಥರ ಹೊರಡಿಸ್ಬೋದು. ಬಟ್ ಆದರೆ ಇದನ್ನೆಲ್ಲವನ್ನು ಮಿಟ್ಟಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಈ CM ಹೋಗ್ಬೋದು, ನೆಕ್ಸ್ಟ್ CM ಬರ್ಬೋದು, ಆದರೆ ಸರ್ಕಾರದಲ್ಲಿ ಪರ್ಮನೆಂಟ್ ಇರೋರು ಇವರೆಲ್ಲ. ಹಾಗಾಗಿ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಆ ಕೆಲಸ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅದ್ಭುತವಾದ ಮಾತು ಸರ್. ಏನು ಸರ್ ನಿಮ್ಮ ಹೆಸರು? ಸಿದ್ದಣ್ಣ ಪೂಜಾರಿ. ಥ್ಯಾಂಕ್ ಯು.
ಫಸ್ಟ್ ಆಫ್ ಆಲ್ ಇದು ಮಾಡಿರೋದು ನಿಜವಾಗ್ಲೂ ತಪ್ಪೇನೆ ಇದು. ಯಾಕೆ ಅಂತ ಅಂದರೆ CM ಅನ್ನೋ ಹುದ್ದೆನೂ ಕೂಡ ಸಂವಿಧಾನಿಕ ಹುದ್ದೆ, ಅದೇ ರೀತಿ DC ಅನ್ನೋದು ಕೂಡ ಒಂದು ಸಂವಿಧಾನಿಕ ಹುದ್ದೆನೇ. ಇದು ಮಾಡಿರೋದು ಅವರು ಓಪನ್ ಆಗಿ ಯಾವ ಸ್ಟೇಜ್ ಇದು ಮಾಡಿದ್ದಾರೆ, ನೆಕ್ಸ್ಟ್ ಅವರು ಅಫಿಷಿಯಲ್ ಆಗಿ ಬಂದು ಒಂದು ಸ್ಟೇಜನ್ನ ಕ್ರಿಯೇಟ್ ಮಾಡಿ ಸಾರಿ ಕೇಳಬೇಕು, ಸರಿನಾ? DCಗಿರೋ ನಾಲೆಡ್ಜು CM ಸಿದ್ದರಾಮಯ್ಯಂಗೂ ಇಲ್ಲ. ಒಂದು ಲಾ ಓದಿರ್ಬೋದು ಅವರು, ಅವ್ರಿಗೆ ಯಾವುದೇ ರೀತಿ ಒಂದು 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 ಮಿನಿಮಮ್ ನಾಲೆಡ್ಜ್ ಕೂಡ ಇಲ್ಲ ಅವ್ರಿಗೆ. ಏನು ಮಾತಾಡಬೇಕು ಏನು ಎಲ್ಲ ಒಂದು ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲ ಈ ಥರ ಮಾಡ್ತಾರೆ. ಒಂದು ಈಗ ಸದನದಲ್ಲಿ ಏನೋ ಒಂದು ವಿಚಾರ ನಡೀತು CT ರವಿದು, ಅವರೆಲ್ಲ CT ರವಿಗೆ ಅವ್ರ ಕಾರ್ಯಕರ್ತನಾಗಲಿ ಅವ್ರ ಮಂತ್ರಿನಾಗಲಿ ಅವರು ಬಿಟ್ಕೊಡ್ಲಿಲ್ಲ. ಸೊ ಅದೇ ರೀತಿ ಒಂದು DCಗೆ ಅವಮಾನ ಆಗಿದೆ ಅಂತ ಅಂದರೆ ಸ್ಟೇಜ್ ಮೇಲೆ ನೆಕ್ಸ್ಟ್ ಡೇ ಎಲ್ಲ DCಗಳು ಎಲ್ಲ ಒಂದು ಜಿಲ್ಲೆಯ DCಗಳು ಕೂಡ ಒಂದಾಗಿ ಈ CM ಯಾರೇ ಆಗಲಿ, ಪ್ರಧಾನಮಂತ್ರಿನೇ ಆಗಲಿ ಮುಖ್ಯಮಂತ್ರಿನೇ ಆಗಲಿ, ಅವರು ಸಾರಿ ಕೇಳಿಸ್ಬೇಕು, ಎಲ್ಲ ಒಗ್ಗಟ್ಟಾಗಬೇಕು DCಗಳು. ಅದೇ ರೀತಿ ಅವ್ರಿಗೆ ಸಾರಿ ಕೇಳಿಸ್ಲೇಬೇಕು. ಸಾರಿ ಕೇಳಿದ್ರು ನೆಕ್ಸ್ಟು ಮತ್ತೆ ಅದೇ ರೀತಿ ಮಾಡ್ತಾನೆ ಹೋಗ್ತಾರೆ. ಸೊ ಇದರಿಂದ ಏನು ಯೂಸ್ ಆಗಲ್ಲ. ಎಲ್ಲ ಏನು ಅಂತ ಅಂದರೆ ಹಣದ ಬಲ ಇರೋವರೆಗೂ ನಾನು ಮಾಡಬೇಕು, ರೂಲ್ ಮಾಡಬೇಕು, ಜನಗಳು ಒಳ್ಳೇದು ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ಯಾವುದೂ ಇಲ್ಲ. ನಾನು ರೂಲ್ ಮಾಡಬೇಕು, ನನ್ನ ಹೆಸರು ಇರಬೇಕು, ನಾನು ದುಡ್ಡು ಮಾಡಬೇಕು ಅನ್ನೋದು ಒಂದೇ ಮೈಂಡ್ಸೆಟ್ ಅವರಲ್ಲಿ ಇರೋದು. ಈಗ ಒಂದು DC ಆಗಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟೆಲ್ಲ ಓದಬೇಕು. ಆ ಒಂದು ಓದಿಗಾಗಲಿ ಒಂದು ಇದಕ್ಕಾಗಲಿ ಒಂದು ಲಾ ಓದಿರೋರು ಈ ಓದಿಗಾಗಿ ಅವರು ಒಂದು ಮಿನಿಮಮ್ ಅವ್ರಿಗೆ ಒಂದು ಗೌರವನೂ ಕೂಡ ಕೊಡಲಿಲ್ಲ. ಹಿಂಗಿರುವಾಗ ಅವ್ರು ಮಾಡಿರೋದು ನಿಜವಾಗ್ಲೂ ತಪ್ಪೇನೆ. ಎಲ್ಲ DCಗಳು ಒಂದಾಗಿ ಅವ್ರನ್ನ ಕ್ಷಮೆ ಕೇಳಿಸ್ಬೇಕು. ಇಲ್ಲ ಅಂತ ಅಂದರೆ ಎಲ್ಲ DCಗಳು ಒಂದಾಗಿಲ್ಲ ಅಂತ ಅಂದರೆ ಎಲ್ಲರೂ ಬಕೆಟ್ರೆ, ಅವ್ರವ್ರು ಬೇಕಾದಾಗ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಏನು ನನಗೇನಾಗಿಲ್ವಲ್ಲ, ಈ ವಿಜಯಪುರ DCಗಲ್ವಾ, ಏನು ನನಗೇನಾಗಿಲ್ವಲ್ಲ ಅನ್ನೋ ಒಂದು ಮನಸ್ಥಿತಿ ಇದ್ದರೆ ಹಿಂಗೆ ನೆಕ್ಸ್ಟು ನಿಮಗೂ ಬರುತ್ತೆ. ನೆಕ್ಸ್ಟ್ ಯಾರು DCಗಳಿರ್ತಾರೆ ಅವ್ರವ್ರ ಜಿಲ್ಲೆಗೆ ಹೋದಾಗ ಅವ್ರಿಗೂ ಅದೇ ರೀತಿ ಆಗುತ್ತೆ. ಅದು ಬರಬಾರ್ದು. ಆ ಮುಂದೊಂದು ದಿನ ಆ ಸಿಚುವೇಶನ್ ಬರಬಾರ್ದು ಅಂದರೆ ಈಗ ಎಲ್ಲ DCಗಳು ಕರ್ನಾಟಕದಲ್ಲಿ 31 ಜಿಲ್ಲೆ ಇದ್ದಾವೆ. 31 ಜಿಲ್ಲೆಯ ಎಲ್ಲ DCಗಳು ಒಂದಾಗಿ ಓಪನ್ ಆಗಿ ಅವ್ರಿಗೆ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಾಗಲಿ ಅವರು ಯಾವುದ್ರಲ್ಲಾಗಲಿ ಆಗಲಿ ಒಂದು ಸಾರಿ ಕೇಳಿಸಿ ಒಂದು ಅಪ್ಲೋಡ್ ಮಾಡೋದಾದರೆ ಅದು ಸರಿ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ನೋಡಿ, ಈಗ ಆಲ್ರೆಡಿ ಒಂದು UPSCಗಾಗಲಿ KPSCಗಾಗಲಿ ಮರ್ಯಾದೆ ಅಂತೂ ಹೋಗಿದೆ. ಈಗ ಮತ್ತೆ DCಗಳಿಗೂ ಒಬ್ರ ಹತ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಅವ್ರಿಗೂ ಕೂಡ ಒಂದು ಫ್ರೀ ಹ್ಯಾಂಡ್ ಇಲ್ಲ, ಇವ್ರ ಹತ್ರ ಬೈಸ್ಕೊಬೇಕು, ಈ ಥರ ಇಲ್ಲ ಇದು ಮಾಡಬೇಕು ಅಂತ ಅಂದರೆ ಮತ್ತು ಇಲ್ಲಿ ವರ್ಕ್ ಮಾಡಿ ಏನು ಯೂಸ್ ಇಲ್ಲ. DC ಅಂತ ಅಂದರೆ ಈಗ ನಾವು ತುಂಬ ಒಂದು ರೆಸ್ಪೆಕ್ಟಬಲ್ ಹುದ್ದೆ, ಹೈಯರ್ ಪೊಸಿಷನ್ ಅದು. ಸೊ ಅವ್ರಿಗಂತೂ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. CM 5 ವರ್ಷ ಇರ್ತಾನೆ ಅಷ್ಟೇ, ಬಟ್ DCದಂಗಲ್ಲ. ಈಗ CM ಆಗಿದ್ದರೆ ಅವನು ಯಾವುದೇ ರೀತಿ ಥಿಂಕ್ ಮಾಡಲ್ಲ, ಯಾವುದೇ ರೀತಿ ಪ್ಲ್ಯಾನ್ ಮಾಡಲ್ಲ, ಏನೂ ಇಲ್ಲ. ಅವನ ಹಿಂದಗಡೆ 50 ಜನ DCಗಳಿರ್ತಾರೆ. ಅದನ್ನು ಮರಿಬಾರ್ದು. CM ಆದವನು 50 ಜನ ಇಂಜಿನಿಯರ್ಸ್ಗಳಿರ್ತಾರೆ, 50 ಜನ DCಗಳಿರ್ತಾರೆ. ಅವರಿಂದ ಎಲ್ಲ ಪ್ಲ್ಯಾನ್ಗಳನ್ನ ತಗೊಂಡು ನಾನು ತೋರಿಸಿದ್ದೀನಿ, ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಇವರು ಟ್ಯಾಗ್ಲೈನ್ ಹಾಕೊಳ್ಳೋದು. ಅದು ಬಿಟ್ಟರೆ ಇವನಿಗೆ ಏನು ಮಿನಿಮಮ್ ನಾಲೆಡ್ಜ್ ಏನೂ ಇಲ್ಲ. ನಾನು ಈಗಲೂ ಚಾಲೆಂಜ್ ಮಾಡ್ತೀನಿ, ಒಂದು ಆರ್ಟಿಕಲ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಲಾ ಓದಿರ್ಬೋದು ಅಷ್ಟೇ, ಬಟ್ ಏನೂ ಗೊತ್ತಿಲ್ಲ. DCಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಇದಂತೂ ನಾನು ಹೇಳ್ತೀನಿ ಸರ್, ಈ ಮೂಲಕ ನಾನು ಹೇಳ್ತೀನಿ. ನಮಗೆ ನೀವು ಮಾತಾಡೋಕೆ ತುಂಬ ಕನೆಕ್ಟ್ ಆಯ್ತು. ಇದು ಬಿಟ್ಟು ಒಂದಿಷ್ಟು ವಾದ ವಿವಾದಗಳು ನಡೀತು ನಿಮ್ಮ ನಡುವೆ. ನೀವೇನು ಚೇಂಜ್ ಮಾಡ್ತೀರಾ, ಎಲ್ಲಿಗೆ ಹೋಗುತ್ತೆ, ಇದು ರೀಚ್ ಆಗುತ್ತೆ, ಅಟ್ಲೀಸ್ಟ್ ಇದ್ರ ಪಕ್ಷದಲ್ಲಿ ಈ ಥರದ್ದೆಲ್ಲ ಮಾತನಾಡೋದು ನೀವು ನೇರವಾಗಿ CM ಅವರಿಗೆ ತೋರಿಸ್ತೀರಾ ಬಿಡ್ತೀರಾ ಅಂತಲ್ವ? ನಿಮ್ಮ ಮಾತುಗಳ ಮುಖಾಂತರ ಅಟ್ಲೀಸ್ಟ್ ಎಲ್ಲ DCಗಳಿಗೂ ಇದು ಕನೆಕ್ಟ್ ಆಗಲಿ, ಗೊತ್ತಾಗಲಿ, ಅರಿವಾಗಲಿ. ಅವ್ರು ಆ ರೀತಿಯಾಗಿ ತಲೆ ಬಗ್ಸೋದು ಅಥವಾ ಅದೆಲ್ಲ ಅವಶ್ಯಕತೆ ಇಲ್ಲ. ಓಕೆ, ರೆಸ್ಪೆಕ್ಟ್, ಒಬ್ಬ CM ಅಂದರೆ ಆ ರೆಸ್ಪೆಕ್ಟ್ ಇರಲಿ, ಬಟ್ ಆ ರೀತಿಯಾಗಿ ಕೈ ಕಟ್ಕೊಂಡು ತಲೆ ಬಗ್ಗಿಸಿ ಆ ಲೆವೆಲಿ ಅವ್ರು ಹೇಳಿದ ತಕ್ಷಣ ಅಷ್ಟು ಹೊರ ಹೋಗೋ ಅಗತ್ಯವೂ ಇರಲಿಲ್ಲ. ಅಂಥ ದೊಡ್ಡ ತಪ್ಪೇನು ಮಾಡಿದ್ರು ಅಂತ ಅನ್ಸುತ್ತೆ ನನಗೆ. ಸರ್, ಇಲ್ಲಿ ತಪ್ಪೇನು ಅಂತ ಅಂದರೆ ಒಂದು ಏನಾಗಿದೆ, ಅವರ ಒಂದು ಏನೋ ಕೆಲಸ ಆಗಬೇಕು, ಅದನ್ನು ಮಾಡಿರಲ್ಲ ಒಂದು. ಇನ್ನೊಂದೇನು ಅಂದರೆ ಅವ್ರು ಹೇಳಿದ ಕೆಲಸ ಯಾವುದೋ ಒಂದು ಹಿಂದೆ CM ಆದಾಗಲೋ ಇನ್ನೊಂದೇನೋ ಒಂದು. ಈಗ ರಾಜಕಾರಣಿಗಳು ಹೆಂಗೆ ಅಂದರೆ ತುಂಬ ಟಾರ್ಗೆಟ್ ಮಾಡಿರ್ತಾರೆ. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅವ್ರನ್ನ ನೋಡ್ಕೊಳ್ಳೋದು, ಅವ್ರ ಕೆಲಸ ಹೇಳಿ. ಈಗ ಪೊಲೀಸ್ ಅಧಿಕಾರಿನೇ ಆಗಲಿ, ಒಬ್ಬ ಕಮಿಷನರ್ ಆಗಲಿ, ಈಗ ವಿರೋಧ ಪಕ್ಷದಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವರೆಲ್ಲ ಟಾರ್ಗೆಟ್ ಮಾಡ್ತಾರೆ, ನೋಡ್ಕೊಂಡಿರ್ತಾರೆ. ನೆಕ್ಸ್ಟು ಅವರು ಅಧಿಕಾರಿಗೆ ಬಂದರೆ ನೆಕ್ಸ್ಟ್ ಅವ್ರನ್ನ ಯಾರ್ಯಾರು ಟಾರ್ಗೆಟ್ ಲಿಸ್ಟಲ್ಲಿ ನಿಲ್ಲಿಸಿರ್ತಾರೆ ಅವರೆಲ್ಲರನ್ನೂ ಒಂದೊಂದಾಗಿ ನೋಟೆಡ್ ಮಾಡಿಕೊಂಡು ಆ ಒಂದು ಜಿಲ್ಲೆಗೆ ಹೋದಾಗ ಅಥವಾ ಏನೋ ಒಂದು ಮುಖಾಮುಖಿ ಆದಾಗ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಮೊದಲೇ ಟಾರ್ಗೆಟ್ ಆಗಿರುತ್ತೆ. DC ಆಗಲಿ ಇನ್ನೊಬ್ಬ ಆಗಲಿ. ಈಗ CMಗಿಂತ ಯಾರಿದ್ದಾರೆ ಮೇಲೆ? ಯಾರೂ ಇಲ್ಲ. ಅವ್ರ ಕೈ ಕೆಳಗಡೆ ಇರೋರು ಎಲ್ಲರನ್ನೂ ಆಟ ಆಡಿಸ್ಬೇಕು, ಆ ಥರ ಒಂದು ಮನಸ್ಥಿತಿ ಇರೋವಂಥವ್ರು. ಇದು ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ, ಒಳ್ಳೊಳಗಡೆ ಏನು ನಡೆದಿದೆ ಅಂತ ನಮಗೂ ಗೊತ್ತಿಲ್ಲ. ಬಟ್ DC ಅವರು ಯಾಕೆ ಹಿಂದೆ ಸರಿದ್ರು ಏನೋ
ಅನ್ನೋದು ನಮಗೂ ಗೊತ್ತಿಲ್ಲ. ಯಾಕೆಂದರೆ ಪವರ್ಫುಲ್ ಹುದ್ದೆ ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ಬೋದು, ಮಿನಿಮಮ್ ಅಂದರೆ ಟ್ರಾನ್ಸ್ಫರ್ ಮಾಡ್ಬೋದು ಅಷ್ಟೇ. ಅಷ್ಟು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಎದುರುವಂಥ ಅವಶ್ಯಕತೆ ಇಲ್ಲ. ಡಿ ಸಿಗಳು ಎಲ್ಲ ಡಿ ಸಿಗಳು ಒಂದಾಗಬೇಕು. ಒಂದಾಗಿ ಸಿದ್ದರಾಮಯ್ಯನವರು ಸಾರಿ ಕೇಳೋವರೆಗೂ ಬಿಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಸಿ ಎಮ್ ಆಗಿರ್ಬೋದು, ಏನಕ್ಕೆ? ಜನಗಳನ್ನ ಸೇವೆ ಮಾಡೋದಕ್ಕೆ, ಒಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸಿ ಎಮ್ ಅಂದರೆ ಒಂದು ರೀತಿಲಿ ಚೀಫ್ ಮಿನಿಸ್ಟರ್ ಆಗ್ಬೋದು, ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಾಮನ್ ಮ್ಯಾನ್. ಇನ್ನೊಬ್ಬ ಕಾಮನ್ ಮ್ಯಾನ್ಗೆ ಗೌರವ ಕೊಡೋದು ಫಸ್ಟು ಸಿದ್ಧಾಂತ ಅವ್ರದ್ದು. ಎಲ್ಲರೂ ಒಂದೇ ರೀತಿ ಈಕ್ವಲ್ ಆಗಿ ನೋಡಬೇಕು. ನೆಕ್ಸ್ಟ್ ಅಧಿಕಾರ ಹೋದ್ಮೇಲೆ ಏನಂತ ನೋಡಬೇಕು. ಡಿ ಸಿ ಈಗ ಅರೆಸ್ಟ್ ಮಾಡಿಸ್ಬೋದಲ್ವಾ, ಅದನ್ನು ಥಿಂಕ್ ಮಾಡಬೇಕು. ಸಿ ಎಮ್ ಆದವ್ರು ಇವಾಗ ಅಧಿಕಾರ ಐತೆ, ಓಕೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಅಧಿಕಾರ ಹೋದ್ಮೇಲೆ ಸಿ ಎಮ್ಮೇ ಟಾಪ್ ಅಲ್ಲ, ವಿರೋಧ ಪಕ್ಷದಲ್ಲಿ ಇದ್ದರೂ ಅಷ್ಟೇ, ಡಿ ಸಿನೇ ಟಾಪ್ ತಾನೆ. ಹಾಗಾಗಿ ಅದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಈಗ ಸಾರಿ ಕೇಳಿದ್ರೆ ಒಳ್ಳೆಯದು. ಸಾರಿ ಕೇಳಿಲ್ಲ ಅಂತ ಅಂದರೆ ಸಾರಿ ಕೇಳಿಸೋವರೆಗೂ 31 ಜಿಲ್ಲೆಯ ಏನು ಡಿ ಸಿಗಳಿದ್ದಾರೆ ಅವರೆಲ್ಲ ಒಂದಾಗಿ ಇದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತೀರೋ ಏನು ಮಾಡ್ತೀರೋ ಗೊತ್ತಿಲ್ಲ. ನಾನು ಈ ಮೂಲಕ ಕೇಳ್ಕೊತೀನಿ ಅವರೆಲ್ರಿಗೂ ಸಾರಿ ಕೇಳಿಸೋದೇ ಒಳ್ಳೆಯದು. ನೆಕ್ಸ್ಟ್ ಈ ರೀತಿ ಯಾರಿಗೂ ಅವಮಾನ ಆಗಬಾರ್ದು. ನೆಕ್ಸ್ಟ್ ಡಿ ಸಿಗಳಿಗೆ ಆಗಲಿ, ಒಬ್ಬ ಕಮಿಷ್ನರ್ಗಾಗಲಿ, ಒಬ್ಬ ಪಿ ಸಿಗೆ ಆಗಲಿ, ಸಿ ಎಮ್ ಆದವರು ಎಲ್ಲರೂ ಈಕ್ವಲ್ ಆಗಿ ನೋಡಬೇಕು. ಅದು ಬಿಟ್ಟು ಒಬ್ಬ ಪಿ ಸಿಗೆ ಆಗಲಿ, ಪಿ ಸಿಯಿಂದ ಡಿ ಸಿವರೆಗೂ ಕೂಡ ಎಲ್ಲ ಕೆಲಸ ಮಾಡವ್ರೆ, ಅವರು ಕೆಲಸ ಮಾಡವ್ರೆ. ಬಟ್ ಅವರು ಎದುರ್ಕೊಂಡು ಏನಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ. ನಾನು ಈ ಮೂಲಕ ಇಷ್ಟನ್ನು ಹೇಳೋದಕ್ಕೆ ಬಯಸ್ತೀನಿ. ನನ್ನ ಹೆಸರು ಸಚಿನ್ ಅಂತ.